Hello students, welcome to RH Chemistry. So in today's video we are going to discuss about chapter 1. So some basic concepts of chemistry. First PUC, Karnataka first PUC board or class 11 also we can call it as CBSE board. Lecture number 2 we are going to discuss. So lecture number 1 I have already finished. That lecture number 1 if you are not seen, please go through that video, then come back and continue with lecture number 2. Yes, in this video we are going to discuss about scientific notation. What is scientific notation? Accuracy and precision and significant figures. Right? We are going to discuss about these things in today's video. Yes, scientific notation first we will see. ಆಲ್ ದೀಸ್ ಆರ್ ಇವೆಲ್ಲದೂ ಕೂಡ ಒಂದು ಬೇಸಿಕ್ ಥಿಂಗ್ಸ್. ಇದು ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಂಗ್ಲೀಷಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೈಂಟಿಫಿಕ್ ನೋಟೇಷನ್ ಅಂದ್ರೇನು? ಸಿ, ಇಟ್ ಈಸ್ ಅನ್ ಎಕ್ಸ್ಪೋನೆನ್ಷಿಯಲ್ ನೋಟೇಷನ್ ಇನ್ ವಿಚ್ ಎನಿ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ n into 10 to the power 10 having positive or negative values. n may be positive or negative values, but n can varies from 1 to 9.99. ಅಂದರೆ ಎಷ್ಟೇ ದೊಡ್ಡ ನಂಬರ್ ಇದ್ದರೂ ಕೂಡ n into 10 to the power -9 ಫಾರ್ಮಲ್ಲೇ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಅದನ್ನು ನಾವು ವಿಲ್ ಕಾಲ್ ಇಟ್ ಎ ಸೈಂಟಿಫಿಕ್ ನೋಟೇಷನ್. ಹಾಗಾದರೆ ವೈ ದಿಸ್ ನಂಬರ್ ಹ್ಯಾಸ್ ಟು ಬಿ ರಿಟರ್ನ್ ಇನ್ ಟರ್ಮ್ಸ್ ಆಫ್ ಸೈಂಟಿಫಿಕ್ ನೋಟೇಷನ್ ಅಂತ ಕೇಳಿದರೆ, ರೀಸನ್ ಫಾರ್ ದ್ಯಾಟ್ ಈಸ್, ರಿಮೆಂಬರ್, ಈಗ ಏನಾಗ್ತದೆ ಒಂದೊಂದು ಸಾರಿ ಈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಆರ್ ಇನ್ವಾಲ್ವಿಂಗ್ ವೆರಿ ಬಿಗ್ ಆರ್ ವೆರಿ ಸ್ಮಾಲ್ ನಂಬರ್. ಈಗ ಬಿಗ್ ದೊಡ್ಡದ ನಂಬರ್ ಇರಲಿ ಅಥವಾ ಸ್ಮಾಲ್ ನಂಬರ್ ಇರಲಿ, ನಮ್ಗೆ ಈ ಒಂದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅನ್ನೋದು ಬಹಳ ಈಸಿ ಆಗಿಬಿಡ್ತದೆ ಕ್ಯಾಲ್ಕುಲೇಷನ್ಗೆ. Because of that reason, remember, we are going to express in terms of scientific notation, right? So hence remember, in this particular case we are going to discuss or learn about scientific notation in detail. Example ನೋಡಿ, ಈಗ 232.508 ಅಂತ ಇದೆ. ಸೈಂಟಿಫಿಕ್ ನೋಟೇಷನಲ್ಲಿ ಅದನ್ನು ಹೇಗೆ ಬರೀಬೋದು ಅಂತಂದ್ರೆ ಏನು ಮಾಡಬೇಕು, ಈ ಡೆಸಿಮಲ್ ಪಾಯಿಂಟನ್ನು 2 ಡಿಜಿಟ್ ಈ ಕಡೆ ತೊಗೊಂಡು ಹೋಗಬೇಕು. ಯಾಕಂದರೆ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ 1.002 or 9.99. ಹೌದಾ? ಭಾಳ ಸಿಂಪಲ್, ಅರ್ಥ ಮಾಡ್ಕೊಳ್ರಿ. ಸೊ ದಿಸ್ ಐ ಹ್ಯಾವ್ ಟೇಕನ್ 2 digits ಹಿಯರ್, ಹೆನ್ಸ್ ಇಟ್ ವಿಲ್ ಬಿಕಮ್ 2.32. 2.32 in 10 ಅಂತ ಬರೀತೀವಿ. ಹೌದಾ? ಈಗ 2.32 ಈ ವ್ಯಾಲ್ಯೂನ ಈಕ್ವಲ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ಈ 2.32 10 to the power, ಆಲ್ವೇಸ್ ರಿಮೆಂಬರ್ ವೆನ್ ಯು ಟೇಕ್ ಡೆಸಿಮಲ್ ಪಾಯಿಂಟ್ ಟು ದ below digit, so then this particular 10 to the power decimal has moved to the left. If the decimal point is moved to the left, remember 2 places the exponent become +2. Exponent become +2 like this. Hence the answer for this particular question is, remember, 2.32 in 10 to the power 2. ಅದೇ ರೀತಿ ಇದನ್ನ ಏನಾದ್ರು ಮುಂದೆ ತಗೊಂಡೋದ್ರೆ ಏನಾಗ್ತದೆ ಅಂತ ನೋಡೋಣ ಅಂತ. ಇಲ್ಲಿ ನೋಡಿ, ಎಕ್ಸಾಂಪಲ್ ನಂಬರ್ 2 ದಲ್ಲಿ ದಿಸ್ ಈಸ್ ಆಲ್ಸೋ ನಾಟ್ ದ ಸೈಂಟಿಫಿಕ್ ನೋಟೇಷನ್. ಸೈಂಟಿಫಿಕ್ ನೋಟೇಷನ್ ಅಲ್ಲಿ ಮಾಡಬೇಕಂದ್ರೆ ಏನಾಗ್ತದೆ, ಇದು 1.6 ಫಾರ್ಮಿಗೆ ತೊಗೊಂಡು ಹೋಗ್ಬೇಕು ನಾನು. ಸಿ, ದಿಸ್ ಇಸ್ ಡೆಸಿಮಲ್ ಪಾಯಿಂಟ್ 1 2 3 4 ಡಿಜಿಟ್ ನಾ ಮುಂದೆ ತೊಗೊಂಡೋದೆ. ಹೌದಾ? ಇಫ್ ಐ ಟೇಕ್ ದ 4 digits ಟು ದ ನೆಕ್ಸ್ಟ್ ಡಿಜಿಟ್ಸ್, 4 digits, ರಿಮೆಂಬರ್ ಇಟ್ ಬಿಕಮ್ 1.6 in 10 to the power. ಸಿ, decimal point move to the right of the number, then the exponent become -4. So answer become, remember, -4. Very simple. -4 ಆಯಿತು, ಇದು +2 ಆಯಿತು, 2 ಅಂತ ಬರೀಬೋದು, ಇದು -4 ಆಯಿತು. ಲೈಕ್ ದಿಸ್, ರಿಮೆಂಬರ್. ಈಗ ಯಾವುದೇ ಒಂದು ದೊಡ್ಡ ವ್ಯಾಲ್ಯೂ ಇದ್ರೂ ಕೂಡ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು n into 10 to the power -10 to the power n term. That we can call it as scientific notation. Yes. Now in this particular case we will see third example. 66.65 10 to the power 4 ಅಂತ ಇದೆ. ಇದು ಕೂಡ ಸೈಂಟಿಫಿಕ್ ನೋಟೇಷನ್ ಅಲ್ಲ. ಇದು ಸೈಂಟಿಫಿಕ್ ನೋಟೇಷನ್ ಆಗಬೇಕು ಅಂತಂದರೆ 6.665 ಅಂತಲೇ ಎಕ್ಸ್ಪ್ರೆಸ್ ಮಾಡಬೇಕು. ಹಾಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಈ ಡಿಜಿಟನ್ನು ಎಲ್ಲಿ ತೊಗೊಂಡು ಹೋದ್ರಿ, 1 digit ಹಿಂದ್ಗಡೆ ತೊಗೊಂಡು ಹೋದ್ರಿ. ಹಿಂದ್ಗಡೆ ತೊಗೊಂಡಿದ್ದು ಹೋದಾಗ ಈ 4 ಇದ್ದಿದ್ದು ಏನಾಗ್ತದೆ, 5 ಆಗ್ತದೆ. ಗೊತ್ತಿರಲಿ, ಇಟ್ ವಿಲ್ ಬಿಕಮ್ 5. ಎಕ್ಸಾಂಪಲ್ 4 ನೋಡಿ, 0.1 ಅಂತ ಇದೆ. ಇದು ಕೂಡ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲ. ಸೊ 0.1 ಅಂದ್ರೆ 1/10. ಹೌದಾ? 1/10 ಅಂದರೆ ವಿ ಕ್ಯಾನ್ ರೈಟ್ ಆಸ್ 10 to the power -1. ಹೆನ್ಸ್ ದ ಆನ್ಸರ್ ಬಿಕಮ್, ರಿಮೆಂಬರ್, 10 to the power -1. ಆಲ್ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ 1.0 into 10 to the power -10. ಎಸ್. ಫಿಫ್ತ್ ಎಕ್ಸಾಂಪಲ್ ನೋಡಿ, 0.365 ಅಂತ ಇದೆ. ಇದನ್ನ ಏನಂತ ಬರೀಬೇಕು ನಾನು, 3.6 ಅಂತಾನೆ ಬರೀಬೇಕು. ದಟ್ ಶುಡ್ ಬಿ ಸೈಂಟಿಫಿಕ್ ನೋಟೇಷನ್. ಸೊ ವೆನ್ ಐ ರೈಟ್ 3.65 into 10 to the power, it become -1. Remember, 10 to the power -1. 3.65
So that I have taken this digit here, so 10 to the power minus 1 it become. So multiplication division. So scientific notation, whenever we have this multiplication and division, how to do that we'll see. You may say, sir, ಈ ಮಲ್ಟಿಪ್ಲಿಕೇಶನ್ ಡಿವಿಷನ್ ಏನಿದು ಬಹಳ ಸ್ಮಾಲ್ ಇದು ಇಲ್ಲಿ ಯಾಕೆ ಕಲಿಸ್ತೀವಿ ಅಂಥೇಳಿ. ಬಟ್ ನ್ಯೂಮರಿಕಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಇದು ಮಸ್ಟ್ ಆ್ಯಂಡ್ ಶುಡ್ ಲರ್ನ್ ದ್ಯಾಟ್. ಈ ರೀತಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, 5.6 in 10 to the power 5. ಇಲ್ಲಿ 5.6 ಇರೋದು ನಾನು n ಅಂತ ಇಟ್ಕೋತೀನಿ, 10 to the power 5 ಇರೋದು ಸ್ಮಾಲ್ n ಅಂತ ಇಟ್ಕೋತೀನಿ. ಹೌದಾ? ಸೊ ಇದು ಕೂಡ n ಇಂಟು 10 to the power n ಅಂತ ಇಟ್ಕೊಳ್ಳೋಣಂತೆ. ಯಾವಾಗ ಇದು ಮಲ್ಟಿಪ್ಲಿಕೇಶನ್ ಇರ್ತದೆ ಏನು ಮಾಡ್ತೀವಿ, ಎನ್ ಅನ್ನು ಮಲ್ಟಿಪ್ಲೈ ಮಾಡ್ತೀವಿ. ಹೌದಾ? ಎನ್ ಅನ್ನು ಮಲ್ಟಿಪ್ಲೈ ಮಾಡ್ತೀವಿ. ಬಟ್ ಈ 10 to the power ಅನ್ನು ಏನು ಮಾಡ್ತೀವಿ, ಯಾವಾಗಲೂ ಆ್ಯಡ್ ಮಾಡ್ತೀವಿ. ಆಲ್ವೇಸ್ ವಿ ಹ್ಯಾವ್ ಟು ಆ್ಯಡ್ ವೆನೆವರ್ ಇಟ್ ಈಸ್ 10 to the power ಮಲ್ಟಿಪ್ಲಿಕೇಶನ್ ವಿ ಆರ್ ಡೂಯಿಂಗ್. Right? So 5.6 into 6.9, 10 to the power 5 plus 8 is equal to 13. So 5.6 into 6 plus 6.9, you will get 38.64. Use the calculator and do that. So in 10 to the power 13 you got. Like this, remember, you are going to do this particular multiplication division. But this is not in the exponential form, which means scientific notation. Convert it into scientific notation. You are going to get it as 10 to the power 14, because I have taken this decimal point here, one digit, so to the left side, so it become 10 to the power 14. Like that. See, in multiplication, n values are multiplied. See, ಈ n value multiply ಮಾಡಿದ್ವಿ, small n ಅನ್ನು add ಮಾಡಿದ್ವಿ. ಅದೇ ರೀತಿ ಡಿವಿಷನ್ ನೋಡೋಣಂತೆ. ಡಿವಿಷನ್ ಅಲ್ಲಿ ಏನಾಗ್ತದೆ, ಸೊ ಡಿವಿಷನ್ ಅನ್ನು 2.7 ಡಿವೈಡ್ ಬೈ 5.5 ಮಾಡಿಬಿಡ್ತೀರಿ. ಬಟ್ ಈ ಎನ್ ಅನ್ನು ಏನು ಮಾಡ್ತೀವಿ, ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಹೌದಾ? ಸೊ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನು ಬರ್ತದೆ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ವೆನ್ ಯು ಸಬ್ಸ್ಟ್ರಾಕ್ಟ್ ದ್ಯಾಟ್, ಸೊ ಐ ವಿಲ್ ಶೋ ಯು. ವೆನ್ ಯು ಸಬ್ಸ್ಟ್ರಾಕ್ಟ್ ದ್ಯಾಟ್, ರಿಮೆಂಬರ್ 10 to the power minus 3, ಕೆಳಗಡೆ ಇರುವಂಥ 4 ಏನಾಗ್ತದೆ, ಇಲ್ಲಿ -4 ಆಗ್ತದೆ. ಸೊ ಆನ್ಸರ್ ಇಟ್ ಬಿಕಮ್ 10 to the power minus 7. ಬಟ್ ಇದು ಕೂಡ ಸೈಂಟಿಫಿಕ್ ನೋಟೇಷನ್ ಅಲ್ಲಿ ಇಲ್ಲ. ಅದಕ್ಕಾಗಿ ಏನು ಬರಿತೀವಿ, ಇದನ್ನು 4.9 ಅಂತ ಬರಿತೀವಿ. ಇಂಟು 10 to the power minus 8 you have to write. This is about multiplication and division. Here one example I have taken. So many examples you will come to know whenever we are going to solve some more problems in chemistry or in the physics. You will expect this type of problems. In this case you have seen n values are divided, small n values are subtracted. ಅಂದರೆ 10 to the power ಏನಿದೆ ಅದನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡಿದ್ವಿ. ಸೊ n ವ್ಯಾಲ್ಯೂ ಏನಿತ್ತು ಅದನ್ನು ಡಿವೈಡ್ ಮಾಡಿದ್ವಿ. Now very important, this addition and subtraction. You may tell, so this is very simple, but there is a one funda here. See, in these two operations the numbers are written in such a way that they have same exponent. ಈ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನು ಫಿಕ್ಸ್ ಮಾಡ್ಕೊಳ್ಳಿ ತಲೆ ಒಳಗೆ, ಸೇಮ್ ಎಕ್ಸ್ಪೋನೆಂಟ್ ಇರಬೇಕು. ಈಗ ಪ್ರೀವಿಯಸ್ ಕೇಸ್ ಒಳಗೆ ನೋಡಿದ್ವಿ ನಾವು, ಡಿವಿಷನ್ ಇರಲಿ ಮಲ್ಟಿಪ್ಲಿಕೇಶನ್ ಇರಲಿ ಎಕ್ಸ್ಪೋನೆಂಟ್ ಸೇಮ್ ಇರಬೇಕು ಅಂತ ಇಲ್ಲ. ಯಾಕಂದ್ರೆ ನಾವು ಎಕ್ಸ್ಪೋನೆಂಟನ್ನು ಆ್ಯಡ್ ಮಾಡ್ತೀವಿ ಮಲ್ಟಿಪ್ಲಿಕೇಶನಲ್ಲಿ, ಸಬ್ಸ್ಟ್ರಾಕ್ಟ್ ಮಾಡ್ತೀವಿ ಡಿವಿಷನಲ್ಲಿ. ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಯು ಹ್ಯಾವ್ ಟು ರಿಮೂವ್ ಕಾಮನ್ ಔಟ್. ರಿಮೆಂಬರ್, ರಿಮೂವ್ ಕಾಮನ್ ಔಟ್. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್, ಎಕ್ಸಾಂಪಲ್ 1 ನೋಡಿ, 6.65 10 to the power 4 ಇದೆ, 8.95 10 to the power 3 ಇದೆ. ಹೌದಾ? ಸೊ ಇದನ್ನು ಸೇಮ್ ಮಾಡ್ಕೋಬೇಕು. ಐದರ್ ದಿಸ್ ಯು ಮೇಕ್ ಇಟ್ ಎಸ್ 10 to the power 3, ಐದರ್ ಯು ದಿಸ್ ಯು ಮೇಕ್ ಇಟ್ ಎಸ್ 10 to the power 4. ಸೊ ವೆರಿ ಸಿಂಪಲ್ ಸರ್, ಇದನ್ನು 4 ಇರೋದನ್ನು 3 ಮಾಡ್ಕೊಂಡು ಆ್ಯಡ್ ಆಗೋದಿಲ್ಲ. ಸೊ ರಿಮೆಂಬರ್, ಅದನ್ನು 3 ಮಾಡಿದಾಗ 6.65 ಚೇಂಜ್ ಆಗ್ತದೆ, ಇದನ್ನು 4 ಮಾಡಿದಾಗ 8.95 ಚೇಂಜ್ ಆಗ್ತದೆ. ಹೌದಾ? ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ್ಯಾಟ್ ಆಲ್ಸೋ. ನಾವು 6.65 10 to the power 4 ಹಾಗೆ ಇಟ್ಟೆ. ನಾನು 8.95 ಏನಂತ ಬರೀತೀನಿ, 0.895 ಅಂತ ಬರೀತೀನಿ. ಆಲ್ವೇಸ್ ರಿಮೆಂಬರ್, ಯಾವಾಗ ಈ ಡೆಸಿಮಲ್ ಪಾಯಿಂಟನ್ನು ಲೆಫ್ಟ್ ತೊಗೊಂಡು ಹೋಗ್ತೀರಿ, 3 ಇರೋದು ಏನಾಗ್ತದೆ, 4 ಆಗ್ತದೆ. ರಿಮೆಂಬರ್, ಈ 3 4 ಮಾಡಬೇಕು. ಇದನ್ನು ಹಿಂದೆ ತೊಗೊಂಡೋದಾಗ ಇದನ್ನು ಮುಂದೆ ತೊಗೊಂಡು ಹೋಗಬೇಕು. ಭಾಳ ಸಿಂಪಲ್. ಈ 10 to the power ಹಿಂದೆ ತೊಗೊಂಡು ಬರ್ತೀರಿ, ಈ 3 ಮುಂದೆ ತೊಗೊಂಡು ಹೋಗ್ರಿ. ಅಂದರೆ ಜಾಸ್ತಿ ನಂಬರಿಗೆ ತೊಗೊಂಡು ಹೋಗ್ರಿ. 4 ಆಯಿತು. ಹೌದಾ? ಸಿ 0.895 ಅಂತ ಮಾಡಿಕೊಂಡೆ. ಈಗ 10 to the power 4 ಹೊರಗೆ ತೆಗೆದುಬಿಡ್ರಿ, 6.65 ಮತ್ತು 0.895 ಆ್ಯಡ್ ಮಾಡಿಬಿಡ್ರಿ. ಸೊ ದ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಎ 7.545 ಇಂಟು 10 to the power 4. ಸಿ ಬಹಳ ಸಿಂಪಲ್. ಈ ಒಂದಷ್ಟು ಮಂದಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀರಿ, 4 ಪ್ಲಸ್ -3 ಅಂತೇಳಿ, ಅಥವಾ 4 + 3 7 ಅಂತೇಳಿ. ರಾಂಗ್. ಯಾವುದನ್ನಾದರೂ ಒಂದನ್ನು ಸೇಮ್ ಎಕ್ಸ್ಪೋನೆಂಟ್ ಕನ್ವರ್ಟ್ ಮಾಡಿಕೊಂಡು ಅದನ್ನು ಕಾಮನ್ ತೆಗೆದು 10 to the power 4 ಮಾಡಿ, ಯು ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್. Divide. So similarly remember,
ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕಂದ್ರೂ ಕೂಡ ಯಾವುದಾದ್ರೂ ಆಪ್ಷನ್ಸ್ ಇತ್ತಂದ್ರೆ ಅದನ್ನು ಸೇಮ್ ಮಾಡ್ಕೊಂಡು ಸಬ್ಸ್ಟ್ರಾಕ್ಟ್ ಮಾಡಬೇಕು, ಅದನ್ನು ಸೇಮ್ ಇರೋದನ್ನು ಹೊರಗೆ ತೆಗಿಬೇಕು ಅಷ್ಟೇ. ನಾವು ಪ್ರಿಸಿಷನ್ ಆ್ಯಂಡ್ ಅಕ್ಯುರಸಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಪ್ರಿಸಿಷನ್ ಆ್ಯಂಡ್ ಅಕ್ಯುರಸಿ? ಇದನ್ನು ಡಿಫೈನ್ ಮಾಡೋದಕ್ಕಿಂತ ಮುಂಚೆ ಜಸ್ಟ್ ಇಮ್ಯಾಜಿನ್ ವಿ ಆರ್ ಡೂಯಿಂಗ್ ಒನ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಅಂತ ಅಂದ್ಕೊಳ್ಳಿ. ಒಂದು ಎಕ್ಸ್ಪೆರಿಮೆಂಟನ್ನು ಮಾಡೋಣಂತೆ. ಎಕ್ಸ್ಪೆರಿಮೆಂಟ್ ಏನಪ್ಪ ಅಂತಂದರೆ ಕನ್ಸಿಡರ್ ಅ ಮೆಜರ್ಮೆಂಟ್ ಆಫ್ ಮಾಸ್. ಸೊ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಸ್ಟೂಡೆಂಟ್ ಎ ಇದ್ದಾರೆ, ಸ್ಟೂಡೆಂಟ್ ಬಿ ಇದ್ದಾರೆ. ಟ್ರೂ ವ್ಯಾಲ್ಯೂ ಬರಬೇಕಾಗಿದೆ, ಎಕ್ಸ್ಪೆರಿಮೆಂಟಲ್ಲಿ ಬರಬೇಕಾಗಿದೆ ಎಷ್ಟು 2 ಗ್ರಾಮ್ ಬರಬೇಕು. ಸ್ಟೂಡೆಂಟ್ ಎ ಏನು ಮಾಡ್ತಾನೆ ಕ್ಯಾಲ್ಕುಲೇಟ್ ಮಾಡ್ತಾನೆ. 2 ಎಕ್ಸ್ಪೆರಿಮೆಂಟ್, ಇದು ಎಕ್ಸ್ಪೆರಿಮೆಂಟ್ ನಂಬರ್ 1, ಎಕ್ಸ್ಪೆರಿಮೆಂಟ್ ನಂಬರ್ 2. ಫಸ್ಟ್ ಎಕ್ಸ್ಪೆರಿಮೆಂಟ್ 1.94 ಬಂತು, 2.05 ಬಂತು ಸೆಕೆಂಡ್ ಎಕ್ಸ್ಪೆರಿಮೆಂಟು. ಇಲ್ಲಿ ನೋಡಿ, ಫಸ್ಟ್ ಎಕ್ಸ್ಪೆರಿಮೆಂಟ್ 1.95 ಬಂತು, ಸೆಕೆಂಡ್ ಎಕ್ಸ್ಪೆರಿಮೆಂಟ್ 1.93 ಬಂತು. ಸ್ಟೂಡೆಂಟ್ ಸಿ 2.01 ಬಂತು, 1.99 ಬಂತು. ಅದು ನನಗೆ ಎಷ್ಟು ಬರಬೇಕಿತ್ತು? 2 ಬರಬೇಕಿತ್ತು. ಏನು ಬರಬೇಕಿತ್ತು? 2 ಬರಬೇಕಿತ್ತು. ಎಷ್ಟು ಬಂತು? ಈ ರೀತಿ ವ್ಯಾಲ್ಯೂಸ್ ಬಂತು. ಈಗ ಅಬ್ಸರ್ವೇಷನನ್ನು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕಾನ್ಸಂಟ್ರೇಷನ್ ಕೊಟ್ಟು ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸಿ ಹಿಯರ್, ಸ್ಟೂಡೆಂಟ್ ಎ ಬಗ್ಗೆ ಮಾತಾಡೋಣಂತೆ. ಹಾಗಾದರೆ ಸ್ಟೂಡೆಂಟ್ ಎ ಏನು ಮಾಡ್ತಾ ಇದ್ದಾನೆ? ಸ್ಟೂಡೆಂಟ್ ಎ ನೋಡ್ರಿ, ವ್ಯಾಲ್ಯೂಸ್ ಆರ್ ನಾಟ್ ಕ್ಲೋಸ್ ಟು ಈಚ್ ಅದರ್ ಆ್ಯಂಡ್ ನಾಟ್ ಕ್ಲೋಸ್ ಟು ದ ಟ್ರೂ ವ್ಯಾಲ್ಯೂ. ನನಗೆ ಟ್ರೂ ವ್ಯಾಲ್ಯೂ 2 ಬರಬೇಕಿತ್ತು, ಇವಂದು ನೋಡಿದರೆ ಯಾಕಂದರೆ ವ್ಯಾಲ್ಯೂಸ್ ಆರ್ ನಾಟ್ ಕ್ಲೋಸ್, 1.94 2ಗೆ ಕ್ಲೋಸೂ ಇಲ್ಲ, ಪ್ಲಸ್ ಇವೆರಡು ವ್ಯಾಲ್ಯೂ ಆದರೂ ಕ್ಲೋಸ್ ಇದೆಯಾ? ಇದೂ ಕೂಡ ಇಲ್ಲ. ದಿಸ್ ಈಸ್ ಅಬ್ಸರ್ವೇಷನ್ ಆಫ್ ಸ್ಟೂಡೆಂಟ್ ಎ. ಈಗ ದೀಸ್ ವ್ಯಾಲ್ಯೂಸ್, ಅದಕ್ಕಾಗಿ ನಾನು ಏನು ಹೇಳ್ತೀನಿ, ದೀಸ್ ವ್ಯಾಲ್ಯೂಸ್ ಆರ್ ನಾಟ್ ಪ್ರಿಸೈಸ್ ಆ್ಯಂಡ್ ಆಲ್ಸೋ ನಾಟ್ ಅಕ್ಯುರೇಟ್. ಆ ಕಡೆ ಪ್ರಿಸೈಸು ಇಲ್ಲ, ಈ ಕಡೆ ಅಕ್ಯುರೇಟು ಇಲ್ಲ. ಸೊ ರಿಮೆಂಬರ್, ಪ್ರಿಸೈಸ್ ಆ್ಯಂಡ್ ಅಕ್ಯುರೇಟ್ ಡಿಫರೆನ್ಸ್ ಮುಂದೆ ಹೇಳ್ತೀನಿ ನಾನು. ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ನಾಟ್ ಪ್ರಿಸೈಸ್, ನಾಟ್ ಅಕ್ಯುರೇಟ್. ಸ್ಟೂಡೆಂಟ್ ಬಿ ನೋಡಿ, ವ್ಯಾಲ್ಯೂಸ್ ಆರ್ ಕ್ಲೋಸ್ ಟು ಈಚ್ ಅದರ್ ಬಟ್ ನಾಟ್ ಕ್ಲೋಸ್ ಟು ಟ್ರೂ ವ್ಯಾಲ್ಯೂ. ಡೆಫಿನೆಟ್ಲಿ ದ ಮೀನಿಂಗ್ ಏನು? ಇವೊಂದು ಟೋಟಲಿ ರಾಂಗ್ ಎಕ್ಸ್ಪೆರಿಮೆಂಟ್. ಇವೊಂದು ಎಕ್ಸ್ಪೆರಿಮೆಂಟ್ ಏನು ಮಾಡಿದ್ದಾನೆ, ಇದನ್ನು ಕರೆಕ್ಟ್ ಮಾಡಿದ್ದಾನೆ, ಕಾನ್ಸಂಟ್ರೇಷನ್ ಕೊಟ್ಟು ಮಾಡಿದ್ದಾನೆ ಅಂತ ಮೀನಿಂಗು. ಅದಕ್ಕೆ ನೋಡ್ರಿ, ಇಲ್ಲಿ 1.95 ಬಂತು, 1.93 ಬಂತು, ಇವೆರಡೂ ಕ್ಲೋಸ್ ಇದೆ. ದೀಸ್ 2 ಆರ್ ಕ್ಲೋಸ್. ಅಂದರೆ ಪ್ರಿಸೈಸ್ ಅಂದರೆ ಕ್ಲೋಸರ್ ವ್ಯಾಲ್ಯೂ, ಪ್ರಿಸೈಸ್, ಬಟ್ ನಾಟ್ ಅಕ್ಯುರೇಟ್ ಇಲ್ಲ. ಯಾಕಂದರೆ ಅಕ್ಯುರೇಟ್ ಎಷ್ಟು ಬರಬೇಕಿತ್ತು? 2 ಬರಬೇಕಿತ್ತು. ಸೊ ದೀಸ್ ವ್ಯಾಲ್ಯೂಸ್ ಆರ್ ಪ್ರಿಸೈಸ್ ಬಟ್ ನಾಟ್ ಅಕ್ಯುರೇಟ್. ಥರ್ಡ್ ಸ್ಟೂಡೆಂಟ್ ನೋಡಿ, ವ್ಯಾಲ್ಯೂಸ್ ಆರ್ ಕ್ಲೋಸ್ ಟು ಈಚ್ ಅದರ್ ಆಯಿತು, ಆಸ್ ವೆಲ್ ಆಸ್ ಕ್ಲೋಸ್ ಟು ಟ್ರೂ ವ್ಯಾಲ್ಯೂ. 2 ಬರಬೇಕಿತ್ತು, 2.01 ಬಂದಿದೆ, 1.99 ಬಂದಿದೆ. ಎರಡು ಎವರೇಜ್ ತೊಗೊಂಡಾಗ 2ನೇ ಬಂತು. ಅಂದರೆ ಇವನು ಮಾಡಿರುವಂಥ ಎಕ್ಸ್ಪೆರಿಮೆಂಟ್ ಹೇಗಿದೆ? these values are close to each other means these are precise also, these are accurate also, precise also, accurate also, which means these are values are both precise and accurate. So this is about precision and accuracy. Now we will define this. What is precision? Precision is nothing but, remember, refers to closeness of various measurement for the same quantity. ಕ್ಲೋಸ್ನೆಸ್ ಇರಬೇಕು. ಈಗ ನಾವು ಲ್ಯಾಬಲ್ಲಿ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತೀವಿ. ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಾವು ಆ್ಯಸ್ ಅ ಲೆಕ್ಚರರ್ ಮಾಡಿದಾಗ ಒಂದು ವ್ಯಾಲ್ಯೂ ಬರ್ತದೆ. ವ್ಯಾಲ್ಯೂ ಅದೇ ಹೇಳಿದ್ನಲ್ಲ, 2 ಗ್ರಾಮು. ಸೊ ನೀವು ಮಾಡಿದಾಗ ಕ್ಲೋಸ್ನೆಸ್ ಆಫ್ ವೇರಿಯಸ್ ಮೆಜರ್ಮೆಂಟ್ ನೀವು ಮಾಡಿದಾಗ ಬರ್ತದೆ 1.6, 1.62 ಅಂತ ಬಂತು. ಅಂದರೆ ನೀವು ಮಾಡಿದ ಕರೆಕ್ಟ್ ಇದೆ, ಬಟ್ ನಾಟ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದಿಸ್. ಅದನ್ನು ನಾನು ಪ್ರಿಸಿಷನ್ ಅಂತ ಕರಿತೀನಿ. ಇಟ್ ಈಸ್ ಕ್ಲೋಸ್ನೆಸ್ ಆಫ್ ವೇರಿಯಸ್ ಮೆಜರ್ಮೆಂಟ್ಸ್ ಫಾರ್ ದ ಸೇಮ್ ಕ್ವಾಂಟಿಟಿ. ನೆಕ್ಸ್ಟು ಅಕ್ಯುರಸಿ ಅಂದರೆ ಏನಂದರೆ, ಈಸ್ ದ ಅಗ್ರಿಮೆಂಟ್ ಆಫ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ ಟು ದ ಟ್ರೂ ವ್ಯಾಲ್ಯೂ ಆಫ್ ದ ರಿಸಲ್ಟ್. ಈಗ ನಾ 2 ಗ್ರಾಮ್ ಬರಬೇಕಿತ್ತು, ಇನ್ನೊಬ್ಬ ಸ್ಟೂಡೆಂಟ್ ಮಾಡ್ತಾನೆ, ಅವನು 2.01, 1.99 ಬರ್ತದೆ. ಅಂದರೆ ದಿಸ್ ಈಸ್ ಅಕ್ಯುರೇಟ್ ಅಂತ ಮೀನಿಂಗು. ಇನ್ ದಿಸ್ ಅಗ್ರಿಮೆಂಟ್ ಆಫ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ, ದ ಟ್ರೂ ವ್ಯಾಲ್ಯೂ ಆಫ್ ದ ರಿಸಲ್ಟ್, ಪರ್ಟಿಕ್ಯುಲರ್ ವ್ಯಾಲ್ಯೂ ಟು ದ ಟ್ರೂ ವ್ಯಾಲ್ಯೂ, ದಟ್ ಈಸ್ ಅಕ್ಯುರಸಿ. ಸೊ ರಿಮೆಂಬರ್ ದಟ್. ಸೊ ಫಾರ್ ಎಕ್ಸಾಂಪಲ್, ಈಗ ನೋಡಿ, ಇದು ನಮ್ಮ ಒಂದು ಟಾರ್ಗೆಟ್ ಇದೆ. ಸೊ ನಾ ಏನು ಮಾಡ್ತೀನಿ, ನಿಮಗೆ ಒಂದಷ್ಟು ಈ ಆ್ಯರೋಸನ್ನು ಕೊಡ್ತೀನಿ. ಈಗ ಸ್ಟೂಡೆಂಟ್ ಏನು ಮಾಡ್ತಾನೆ, ಇಲ್ಲೊಂದು ಹಾಕ್ತಾನೆ. ಅಂದರೆ ಮೀನಿಂಗ್ ಏನು? ಈ ವ್ಯಾಲ್ಯೂಸ್ ಏನಿದೆ, ಪ್ರಿಸೈಸ್ ಇದೆ, ಅಕ್ಯುರೇಟ್ ಇಲ್ಲ. ಇನ್ನೊಬ್ಬ ಏನು ಮಾಡ್ತಾನೆ, ಇಲ್ಲೊಂದು ಮಾಡ್ತಾನೆ. ಅಂದರೆ ಡೈರೆಕ್ಟ್ ಸೆಂಟ್ರಲ್ಲಿ ಹಿಟ್ ಮಾಡ್ತಾನೆ. ಅಂದರೆ ದೀಸ್ ಆರ್ ಅಕ್ಯುರೇಟ್ ವ್ಯಾಲ್ಯೂ. ಇನ್ನೊಬ್ಬನು ಇಲ್ಲೊಂದು ಹಾಕ್ತಾನೆ.
ಅಂದರೆ ಇದು ದೀಸ್ ಆರ್ ನೈದರ್ ಅಕ್ಯುರೇಟ್ ನಾರ್ ಪ್ರಿಸೈಸ್. ದಿಸ್ ಇಸ್ ದ ಮೀನಿಂಗ್ ಲೈಕ್ ದಿಸ್, ರಿಮೆಂಬರ್ ದಟ್. ದೆನ್ very very important for 1 mark in the main exam, remember what is significant figure. Significant figure ಅಂದ್ರೆ ಏನು? See, significant figure ಅಂದ್ರೆ ಏನು? These are the meaningful digits which are known with certainty, with last digit is uncertain. Last digit uncertain ಇರ್ತದೆ, ರಿಮೈನಿಂಗ್ ಡಿಜಿಟ್ಸ್ ಏನಿರ್ತದೆ ಮೀನಿಂಗ್ಫುಲ್ ಡಿಜಿಟ್ ಇರಬೇಕು. ಅದನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ. ಇದನ್ನು ನೀವು ಫಿಸಿಕ್ಸಲ್ಲೂ ಕೂಡ ಕಲಿತೀರಿ. ನಾವು ಫಾರ್ ಎಕ್ಸಾಂಪಲ್ ಕನ್ಸಿಡರ್ ರಿಸಲ್ಟ್ 11.2 ml. ಈಗ 11.2 ml ಇದೆ, ಯಾವುದೋ ಒಂದು ರಿಸಲ್ಟ್ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀರಿ, 11.2 ಬಂತು. ಈಗ ಈ ರೀತಿ ಮಾಡಿದಾಗ 11 ಅನ್ನೋದೇನು ಸರ್ಟನ್, ಇದು ಫಿಕ್ಸ್, ಇದು ಸರ್ಟನ್. 2 ಅನ್ನೋದು ಅನ್ಸರ್ಟನ್. ಅನ್ಸರ್ಟನ್ ಅಂದ್ರೆ ಮೀನಿಂಗ್ ಏನು? ರಾಂಗ್ ಅಂತ ಹೇಳ್ತಾ ಇಲ್ಲ ನಾವು, ಚೇಂಜೇಬಲ್ ಅಂತ ಏನು ಕರಿತೀವಲ್ಲ, ಅನ್ಸರ್ಟನ್ ಅಂದರೆ ಚೇಂಜೇಬಲ್. ಈ 2 ಅನ್ನೋದು ಇನ್ನೊಬ್ರು ಎಕ್ಸ್ಪೆರಿಮೆಂಟ್ ಮಾಡಿದಾಗ 11.3 ಬರ್ಬೋದು, ಇನ್ನೊಬ್ರು ಎಕ್ಸ್ಪೆರಿಮೆಂಟ್ ಮಾಡಿದಾಗ 11.1 ಬರ್ಬೋದು. ಸೊ ಅಂದರೆ ಮೀನಿಂಗ್ ಏನು? ದಿಸ್ 2 ಈಸ್ ಅನ್ಸರ್ಟನ್. ಅನ್ಸರ್ಟನಿಟಿ ಮೇ ಬಿ +1 or -1 ಅಷ್ಟೇ. ಯಾಕಂದರೆ 2 1 2 3 ಅಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇದು 11.1 ಬರಬೇಕು, ಇಲ್ಲ ಅಂತಂದರೆ 11.3 ಬರಬೇಕು, ಇಲ್ಲ 11.5 ಬರಲಿ. ಲೈಕ್ ದಿಸ್ ಒಂದು ಡಿಜಿಟಲ್ಲೇ +or-1 ಜಾಸ್ತಿ ಲಾಸ್ಟ್ ಡಿಜಿಟ್ ಆಗುವಂಥದ್ದು. ಸೊ 11.5 ರಾಂಗ್ಗೆ ಹಾಗೆ ನೋಡಿದರೆ, ರೈಟ್? ಲೈಕ್ ದಿಸ್ ಈಸ್ ಸರ್ಟನಿಟಿ. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದಾಗ ಇದರಲ್ಲಿ ಏನಂತ ಕರಿತೀವಿ ನಾವು? ಲಾಸ್ಟ್ ಒನ್ ಏನಿದೆ ಇನ್ಕ್ಲೂಡಿಂಗ್ 1 ಅನ್ಸರ್ಟನ್ ಡಿಜಿಟ್, ದ ಟೋಟಲ್ ನಂಬರ್ ಇಸ್ ಕಾಲ್ಡ್ ಆಸ್ ಸಿಗ್ನಿಫಿಕೆಂಟ್ ಫಿಗರ್. ಸಿಗ್ನಿಫಿಕೆಂಟ್ ಫಿಗರ್ ಆಫ್ ದಿಸ್ ವ್ಯಾಲ್ಯೂ ಐ ಕ್ಯಾನ್ ರೈಟ್ ಇಟ್ ಆಸ್ 3, ನಂಬರ್ 3, ರಿಮೆಂಬರ್ ಲೈಕ್ ದಿಸ್. ಅಂದರೆ ಎಲ್ಲದು ಸರ್ಟನ್ ಇರ್ತದೆ, ಲಾಸ್ಟ್ ಅನ್ಸರ್ಟನ್ ಇರ್ತದೆ, ಎಲ್ಲ ಸೇರಿ ನಾವು ಅದನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ. ಬಿಕಾಸ್ ದ ವ್ಯಾಲ್ಯೂ ಕ್ಯಾನ್ ಬಿ 11.1 and 11.3. ಎಸ್, ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ಸಿಗ್ನಿಫಿಕೆಂಟ್ ಫಿಗರ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ರಿಮೆಂಬರ್, ಈ ರೂಲ್ಸನ್ನು ಎಕ್ಸಾಮಲ್ಲಿ ಕೇಳೋದಿಲ್ಲ. ದೇ ವಿಲ್ ನೆವರ್ ಆಸ್ಕ್ ದ ರೂಲ್ಸ್. ಬಟ್ ಏನು ಗೊತ್ತಿರಬೇಕು, ಯಾವುದೋ ಒಂದು ನಂಬರ್ ಕೊಟ್ಟಾಗ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದು ಗೊತ್ತಿರಲಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫೈನ್. ಫಸ್ಟ್ ಪಾಯಿಂಟ್ ನೋಡಿ, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಎಕ್ಸಾಂಪಲ್ ಹೇಳಿದ್ದೀನಿ ನೋಡಿ, ಇಲ್ಲಿ 285 ಸೆಂಟಿಮೀಟರ್ ಅಂತ ಇರ್ತದೆ. 3 ಕೂಡ ಸಿಗ್ನಿಫಿಕೆಂಟ್ ನಂಬರೇ, ಅದು 3 ಕೂಡ ಸಿಗ್ನಿಫಿಕೆಂಟ್ ಫಿಗರ್ 285. ಸೊ ಲೈಕ್ ದ್ಯಾಟ್, ರಿಮೆಂಬರ್. ಸೊ ಬಿಕಾಸ್ ಆಲ್ ಆರ್ ನಾನ್ ಝೀರೋ ಡಿಜಿಟ್ಸ್, ಸೊ ರಿಮೆಂಬರ್ ದ್ಯಾಟ್. ಸೊ ಬಿಫೋರ್ ದ್ಯಾಟ್ ಸೆಕೆಂಡ್ ಎಕ್ಸಾಂಪಲ್ ಐ ವಿಲ್ ಗಿವ್. ಇಫ್ ಇಟ್ ಈಸ್ 10,625, ಬೇಡ 1965 ಅಂತ ಮಾಡೋಣ ಅಂತ, ಯಾಕಂದ್ರೆ 0 ಇಲ್ಲ ಇಲ್ಲಿ. ಆಲ್ ನಾನ್ ಝೀರೋ, ಇವಷ್ಟು ನಾನ್ ಝೀರೋ ಹೌದಾ? ಸೊ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇ. 3 2 8 9 ಈ ರೀತಿ ಇದ್ದರೆ 3 2 8 9 ಇದೆಯಾ? ಆಲ್ ದ 4 ಆರ್ ಸಿಗ್ನಿಫಿಕೆಂಟ್ ಫಿಗರ್. 4 ಆರ್ ಸಿಗ್ನಿಫಿಕೆಂಟ್ ಫಿಗರ್ ಲೈಕ್ ದ್ಯಾಟ್, ರೈಟ್? ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಒನ್ ನೋಡೋದಕ್ಕಿಂತ ಮುಂಚೆ ಇದನ್ನು ನಾನು ಈ ಇಂಕ್ ನೊಟೇಷನ್ ಏನಿದೆ ಅದನ್ನು ಸ್ವಲ್ಪ ರಿಮೂವ್ ಮಾಡ್ಕೋತೀನಿ. ವೇಟ್. ಎಸ್, ಸೆಕೆಂಡ್ ನೋಡೋಣ ಅಷ್ಟದಲ್ಲಿ ತನಕ. ಸೊ ಸೆಕೆಂಡ್ ಒನ್ ನೋಡಿ, ಇಲ್ಲಿ zeros preceding to the first non-zero digit are not significant. Such zero indicates the position of the decimal point, right? So in this particular case, remember, zeros preceding to the non-zero digit. Yes. Zeros preceding to the first non-zero digit are not significant. Such zero indicates the position of the decimal point. See, example 0.03 ಏನಿದೆ, ಇದು non-zero significant. Non-zero, it is not significant. But 3 ಅನ್ನೋದು significant. ಅದಕ್ಕೆ ಈ ವ್ಯಾಲ್ಯೂದಲ್ಲಿ ಇರುವಂಥ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? ಓನ್ಲಿ 1 I can say. ಅಂಡರ್ಸ್ಟೂಡ್? ಯಾವಾಗಲೂ ನೆನ್ಪಿಟ್ಕೊಳ್ಳಿ, zeros preceding to the first non-zero digit ಅಂದರೆ ಅದರ ಹಿಂದೆ ಡೆಸಿಮಲ್ ಪಾಯಿಂಟ್ ಇರಲಿ, 0 ಇರಲಿ, ಅವು ಸಿಗ್ನಿಫಿಕೆಂಟ್ ಅಲ್ಲ. ಇದರ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಪ್ಪ ಅಂತಂದರೆ ಲಾಸ್ಟ್ 2 ಇರೋದು ಮಾತ್ರ ಸಿಗ್ನಿಫಿಕೆಂಟ್ ಫಿಗರ್. ರಿಮೆಂಬರ್ ದ್ಯಾಟ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಈಗ ಈ ಎಕ್ಸಾಂಪಲ್ ಒಳಗೆ ನೋಡಿ,
If it is there like this 0.000527, ಇದರದ್ದು ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಪ್ಪ ಅಂದ್ರೆ ಲಾಸ್ಟ್ 4 ಅಷ್ಟು ತಗೋಬೇಕು ನಾನು, ಓನ್ಲಿ ಲಾಸ್ಟ್ 4. ಯಾಕಂದರೆ ಝೀರೋಸ್ ಪ್ರಿಸೀಡಿಂಗ್ ಟು ದಿ ನಾನ್ ಝೀರೋ ಡಿಜಿಟ್. ಪ್ರಿಸೀಡಿಂಗ್ ಅಂದರೆ ಈ ನಾನ್ ಝೀರೋಕ್ಕಿಂತ ಹಿಂದೆ ಇರುವಂತಹ ನಂಬರ್ ಏನಿದೆ, ಪ್ರಿಸೀಡಿಂಗ್ ಅಂದರೆ ಹಿಂದೆ ಇರುವಂಥದ್ದು. ನಾನ್ ಝೀರೋಕ್ಕಿಂತ ಹಿಂದೆ ಇರೋ ಝೀರೋಸ್ ಎಲ್ಲ ನಾನ್ ಸಿಗ್ನಿಫಿಕೆಂಟ್, ಅದನ್ನು ತಗೊಳ್ಳೋ ಹಾಗಿಲ್ಲ. ದಿಸ್ ಈಸ್ ಅಬೌಟ್ ಸೆಕೆಂಡ್ ರೂಲ್ ಆಫ್ ಡಿಟರ್ಮೈನಿಂಗ್ ಸಿಗ್ನಿಫಿಕೆಂಟ್ ಫಿಗರ್ಸ್, ರೈಟ್? ನೌ ಥರ್ಡ್ ರೂಲ್ ವಿಲ್ ಸಿ. ಝೀರೋ ಬಿಟ್ವೀನ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಬಹಳ ಸಿಂಪಲ್ ಎಕ್ಸಾಂಪಲ್ ಇದು. ಸಿ 2005 ಹ್ಯಾಸ್ 4 ಸಿಗ್ನಿಫಿಕೆಂಟ್ ಫಿಗರ್. ವೆರಿ ಸಿಂಪಲ್. ಝೀರೋಸ್ ಇನ್ ಬಿಟ್ವೀನ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಝೀರೋಸ್ ಈ 2ಕ್ಕಿಂತ ಮುಂಚೆ ಇದ್ದರೆ ಪ್ರಾಬ್ಲಮ್ ಇತ್ತು, ಹೌದಾ? ಇದನ್ನು ನಾನು ಈ ರೀತಿ ಬರಿತೀನಿ, 0.002005 ಇತ್ತು ಅಂತ ಅಂದ್ಕೊಳ್ಳಿ. ಇದರಲ್ಲೂ ಕೂಡ ಇರೋ ಸಿಗ್ನಿಫಿಕೆಂಟ್ ಫಿಗರ್ 4. ಇವೇ 4 ಗೊತ್ತಿರಲಿ. We will not consider this 0. So that is about third important rule. Then fourth one we will see. 0 is at zeros at the end or right of the number are significant. Very important. Zeros at the end or right of the number are significant provided they are on right side of the decimal point. ವೆರಿ ವೆರಿ ಕರೆಕ್ಟಾಗಿ ಓದ್ಕೊಳ್ಳಿ. ಝೀರೋಸ್ ಟು ದಿ ರೈಟ್ ಆಫ್ ದ ನಾನ್ ಝೀರೋ ಡಿಜಿಟ್ ಇಸ್ ಸಿಗ್ನಿಫಿಕೆಂಟ್ ಪ್ರೊವೈಡೆಡ್ ದೇ ಆರ್ ಆನ್ ದ ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್. ಸೊ ಫಾರ್ ಎಕ್ಸಾಂಪಲ್ ಯು ಸಿ ಹಿಯರ್ 0.200 ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದೆ ಅಂತಂದ್ರೆ ಏನು ಹೇಳಬೇಕು? 210101 ಟೋಟಲ್ 3 ಇದೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಏನಿದೆ ಕರೆಕ್ಟಾಗಿ ಓದಿ. ಝೀರೋಸ್ ಎಟ್ ದ ಎಂಡ್ ಆಫ್ ದಿಸ್ ಆರ್ ರೈಟ್ ಆಫ್ ದ ನಂಬರ್ ಸಿಗ್ನಿಫಿಕೆಂಟ್ ಪ್ರೊವೈಡೆಡ್ ದೇ ಆರ್ ಆನ್ ದ ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್. ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ 100.0 ಕರೆಕ್ಟಾ? 100.0 ಡೆಸಿಮಲ್ ಪಾಯಿಂಟ್ ಏನಿದೆ ಇಲ್ಲಿ ಅದಿರಲಿ. ಇವು 4 ಡಿಜಿಟ್ ಯಾಕೆ ತೊಗೊಂಡ್ವಿ ಅಂತಂದ್ರೆ ಝೀರೋಸ್ ಎಟ್ ದ ಎಂಡ್ ಆರ್ ರೈಟ್ ಆಫ್ ದ ನಂಬರ್ ಆರ್ ಸಿಗ್ನಿಫಿಕೆಂಟ್. ರೈಟ್ ಆಫ್ ದ ನಂಬರ್ ಆರ್ ಸಿಗ್ನಿಫಿಕೆಂಟ್, ಬಟ್ ಡೆಸಿಮಲ್ ಪಾಯಿಂಟ್ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಹಾಗಾದ್ರೆ 100 ಅಂತ ಇದೆ, ಝೀರೋಸ್ ಎಟ್ ದ ಎಂಡ್ ಆಫ್ ರೈಟ್ ಆಫ್ ದ ನಂಬರ್, ಒಂದು ರೈಟ್ ಇದೆ, ಇದು ಹೌದಾ? ರೈಟ್ ಸೈಡ್ ಇದೆ ಅಥವಾ ಎಂಡ್ ಇದೆ. ಹ್ಯಾಸ್ ಇಟ್ ಈಸ್ ನಾಟ್ 3 ಸಿಗ್ನಿಫಿಕೆಂಟ್ ಫಿಗರ್. ಯಾಕೆ 3 ಬರೆಯೋದಿಲ್ಲ ಅಂತಂದರೆ ದೇ ಆರ್ ಆನ್ ದ ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್ ಅಂತ ಇದೆ. ಇಟ್ ಈಸ್ ನಾಟ್ ಆನ್ ದ ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್. ಡೆಸಿಮಲ್ ಪಾಯಿಂಟ್ ಇಲ್ಲಿದೆ ನೋಡಿ, ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, ಹೌದಾ? ಸೊ ಇದರ ಮುಂದೆ ಏನೂ ಇಲ್ಲ ಅಂತ ಅಂದಾಗ 100 ಹ್ಯಾಸ್ ಓನ್ಲಿ 1 ಸಿಗ್ನಿಫಿಕೆಂಟ್ ಫಿಗರ್ಸ್ ವಿ ಹ್ಯಾವ್ ಟು ರೈಟ್. ಸೊ ಲೈಕ್ ದಿಸ್ ರಿಮೆಂಬರ್. ನಿಮಗೆ ಕನ್ಫ್ಯೂಸ್ ಆಗ್ತದ ಅಂತಂದರೆ, ಸೊ ಬಿಫೋರ್ ದಿಸ್ ಫಿಫ್ತ್ ಒನ್ ಐ ವಿಲ್ ಟೆಲ್ ಯು ಅನದರ್ ಎಕ್ಸಾಂಪಲ್. ಫಾರ್ ದಿಸ್ ಓನ್ಲಿ ಐ ವಿಲ್ ಗಿವ್ ಯು ಅನದರ್ ಎಕ್ಸಾಂಪಲ್. ಈಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಬರೆಯೋಣಂತ. ಇಲ್ಲಿ ಫಸ್ಟ್ ಎಕ್ಸಾಂಪಲ್ ನೋಡಿರಿ, 1 ಅಂತ ಇದೆ. ಎಷ್ಟು ಸಿಗ್ನಿಫಿಕೆಂಟ್ ಫಿಗರು? 1. ಎರಡನೇದು ನೋಡಿ 10 ಅಂತ ಇದೆ. ಎಷ್ಟು ಸಿಗ್ನಿಫಿಕೆಂಟ್ ಫಿಗರು? 1. ಥರ್ಡ್ ಒನ್ 100 ಅಂತ ಇದೆ. ಎಷ್ಟು ಸಿಗ್ನಿಫಿಕೆಂಟ್ ಫಿಗರು? 1. ಫೋರ್ತ್ ಒನ್ 10.0 ಅಂತ ಇದೆ. ಎಷ್ಟು ಸಿಗ್ನಿಫಿಕೆಂಟ್ ಫಿಗರು? ಇಲ್ಲಿ ನೋಡಿ, ಝೀರೋಸ್ ಎಟ್ ದ ಎಂಡ್ ಆರ್ ಸಿಗ್ನಿಫಿಕೆಂಟ್ ಪ್ರೊವೈಡೆಡ್ ದೇ ಆರ್ ಆನ್ ದ ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್. 10.0 ಅಂತ ಇದೆ, ಹೌದಾ? ಇಲ್ಲಿ ನಾನು ಪಾಯಿಂಟ್ ಕೊಟ್ಟು 0 ಹಾಕಿದೆ. ಹೆನ್ಸ್ ರಿಮೆಂಬರ್ ಇಟ್ ಈಸ್ ಹ್ಯಾವಿಂಗ್ 3 ಸಿಗ್ನಿಫಿಕೆಂಟ್ ಫಿಗರ್. ಫಿಫ್ತ್ ಒನ್ ನೋಡಿ, 100.00 ಇತ್ತಂದರೆ 5 ಸಿಗ್ನಿಫಿಕೆಂಟ್ ಫಿಗರ್. ರಿಮೆಂಬರ್ 6 ಒನ್ ನೋಡಿ, ಬಹಳ ಇಂಪಾರ್ಟೆಂಟ್. 100 ಪಾಯಿಂಟ್ ಇತ್ತಂದರೆ 3 ಸಿಗ್ನಿಫಿಕೆಂಟ್ ಫಿಗರ್. ಇಲ್ಲಿ ಪಾಯಿಂಟ್ ಇಲ್ಲ, 1 ಪಾಯಿಂಟ್ ಏನಾದರೂ ಹಾಕಿದರೆ ಏನೋ ಎಷ್ಟು ಬಂತು? 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ನೋಡಿ, ಎಕ್ಸಾಕ್ಟ್ ನಂಬರ್ಸ್ ಹ್ಯಾವ್ ಆನ್ ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್. ಎಕ್ಸಾಕ್ಟ್ ನಂಬರ್ಸ್ ನೋಡಿ, ಇನ್ 4 ಆರೆಂಜಸ್ ಅಂತ ಇದೆ. 4 ಆರೆಂಜಸ್, 40 ಬ್ಯಾಗ್ಸ್, ಇವೆಲ್ಲ ಎಕ್ಸಾಕ್ಟ್ ನಂಬರ್ಸ್. ಇವು ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಸಿ ಇದು ಈಗಲೂ ಕೂಡ ಕಾಂಟ್ರಾವರ್ಸಿಯಲ್. ರಿಮೆಂಬರ್, ಗೊತ್ತಿರಲಿ, ಕಾಂಟ್ರಾವರ್ಸಿಯಲ್ ಅಂದರೆ ಇನ್ನೂ ಕೂಡ ಡಿಸ್ಕಷನ್ ಆಗ್ತಾ ಇದೆ ಕೆಮಿಸ್ಟ್ರಿ ಫೀಲ್ಡಲ್ಲಿ, ಇದು ಕರೆಕ್ಟಾ ಅನ್ನೋದಕ್ಕೆ. ಬಟ್ ಇಲ್ಲಿ ನಮಗೆ ಈ ರೀತಿ ರೂಲ್ಸ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದಕ್ಕೆ ನಾವು ಅಂದ್ಕೊಳ್ಳೋಣಂತೆ. ಎಕ್ಸಾಕ್ಟ್ ನಂಬರ್ಸ್ ಹ್ಯಾವ್ ಆನ್ ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್.
ಅದಕ್ಕಾಗಿ ಯಾಕೆ ಅಂತಂದರೆ ಈಗ 40 ಅಂತ ಇದೆ ಅಥವಾ 4 ಅಂತ ಇದ್ದಾಗ ನಾನು ಎಷ್ಟು ಬೇಕಾದರೂ ಪಾಯಿಂಟ್ ಬರೋದು 00000 ಅಂತ ಹಾಕ್ಬೋದು, ಹೌದಾ? ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರೆದ್ವಿ. ಸೊ ರಿಮೆಂಬರ್ ದ್ಯಾಟ್ ಪಾಯಿಂಟ್. ಇನ್ ಸೈಂಟಿಫಿಕ್ ನೊಟೇಷನ್ ಕನ್ಸಿಡರ್ ಮಾಡಿದಾಗ ರಿಮೆಂಬರ್ ಆಲ್ ಡಿಜಿಟ್ಸ್ ಇನ್ ಎನ್ ಆರ್ ಸಿಗ್ನಿಫಿಕೆಂಟ್ ಅಂತ ಇದೆ. ಸೊ ಅಂದರೆ ಇಲ್ಲಿ ಎನ್ ಅಲ್ಲಿ ಏನಿರ್ತದೆ ಇವೆಲ್ಲದೂ ಸಿಗ್ನಿಫಿಕೆಂಟು. ಇದನ್ನು ನಾವು ಕನ್ಸಿಡರ್ ಮಾಡೋ ಹಂಗಿಲ್ಲ. ದಿಸ್ ವಿಲ್ ನಾಟ್ ಕನ್ಸಿಡರ್, ಓನ್ಲಿ ಎನ್ ವಿಲ್ ಕನ್ಸಿಡರ್. 4.01 × 10⁻², ಮೀನಿಂಗ್ ಏನಪ್ಪ ಅಂದರೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, 3 ಹಿಯರ್. ಇದನ್ನು ನೋಡಬೇಕಾದ್ರೆ ನಾವೇನು ಪ್ರೀವಿಯಸ್ಸಲ್ಲಿ ಓದ್ತಾ ಹೋದ್ವಿ ಆ ರೂಲ್ಸನ್ನು ಫಾಲೋ ಮಾಡಬೇಕು, ಹ್ಯಾವಿಂಗ್ 3 ಸಿಗ್ನಿಫಿಕೆಂಟ್ ಫಿಗರ್. ಸೊ ಇನ್ನು 8.256 × 10⁻³ ಎಷ್ಟಿದೆ, 4 ಸಿಗ್ನಿಫಿಕೆಂಟ್ ಫಿಗರ್. ನೋಡಿ 8.256 ಅಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ರೈಟ್? ಸೊ ಯಾಕಂದರೆ 4 ಇದೆಯಾ ಇಲ್ಲಿ, 8.256, ಹೆನ್ಸ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್, ರೈಟ್? ಸೊ ದಿಸ್ ಈಸ್ ಅಬೌಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. So next one we are going to discuss about addition and subtraction of the significant figures. That I am going to discuss in the next video. I am going to discuss in the next video, that is part 3, nothing but lecture number 3. lecture number 1 already over, 3 ದೊಳಗೆ ಅಪ್ ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ತನಕ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮುಂದಿನ ಕೇಸ್ ಒಳಗೆ ಇನ್ನೊಂದು ಸರಿ ನಾನು ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಇನ್ನೊಂದಷ್ಟು ಎಕ್ಸಾಂಪಲ್ ತೊಗೊಂಡು ಬಂದು ಅದನ್ನು ಡಿಸ್ಕಸ್ ಮಾಡಿದ ಮೇಲೆ ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಂಡರ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಟಿಲ್ ದೆನ್, ಸೊ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಲೈಕ್ ದ ವಿಡಿಯೋ if you like this content, then share it to your friends also, those who are studying in first PUC, right? Let them take the help from this, especially for those students they cannot go for the tuition outside, or those students who are from government colleges. Please share them so that it will help them in the free of cost, and subscribe to the channel if you are not subscribed to RH Chemistry. So throughout the year my support will be there for you for 2 years. ನೀವೇನಾದರೂ ಫಸ್ಟ್ ಪಿ ಯು ಸಿ ಇದ್ದರೆ 2 years ನನ್ನ ಸಪೋರ್ಟ್ ಇದ್ದೇ ಇರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ, ರೈಟ್? ಸೊ ಒನ್ಸ್ ಅಗೇನ್ we will meet in the next important video. Till then, bye bye.